ಬ್ರಿಸ್ಟಾಲ್ ಫಿಟ್ ಅಂತ ಒಂದು ಜಿಮ್ ಓಪನ್ ಆಗಿದೆ KR ಪುರಮಲ್ಲಿ. ಫಸ್ಟು ಎಕ್ಸ್ಪ್ರೆಷನ್ ಏನಂದರೆ ಇಷ್ಟು ದೊಡ್ಡ ಜಿಮ್ ಅಂತ 30,000 ಸ್ಕ್ವೇರ್ ಫೀಟ್ ಇರೋ ಅಂಥದ್ದು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು. ನನಗೆ ಬ್ಯಾಂಗ್ಳೂರಿನಲ್ಲಿ ನಾನು ಸುಮಾರು ಎಲ್ಲ ಜಿಮ್ನೂ ವಿಸಿಟ್ ಮಾಡಿದ್ದೀನಿ. ಇದು ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಅಡ್ವಾನ್ಸ್ಡಾಗಿ ಇವ್ರು ತರಿಸಿದ್ದಾರೆ. ತುಂಬ ಎಲ್ಲರಿಗೂ ಅನುಕೂಲ ಆಗೋ ಥರದಲ್ಲಿ ಅದನ್ನ ನೀಟಾಗಿ ಜೋಡಿಸಿದ್ದಾರೆ ಕೂಡ. ಸೊ 2 ಫ್ಲೋರಲ್ಲಿರೋ ಅಂಥದ್ದು. ಅದರಲ್ಲಿ ಮೇಲ್ಗಡೆ ಇಟ್ಸ್ ಫಾರ್ ಯೋಗ ಜುಂಬಾ ಅಂತ, ಕೆಳಗಡೆ ಫ್ಲೋರಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿರೋಂಥದ್ದು. ನನಗೂ ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ನಮ್ಮ ಏರಿಯಾದಲ್ಲಿ ಒಂದು ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ನಾನು ಈ ಟೀಮ್ಗೆ, ಜಿಮ್ ಓನರ್ಸ್ಗೆ, ಜಿಮ್ಮಲ್ಲಿ ಕೆಲಸ ಮಾಡೋ ಅಂಥ ಎಲ್ಲ ಟೀಮ್ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಾವು ಇವತ್ತಿಲ್ಲಿ ಬ್ರಿಸ್ಟಾಲ್ ಫಿಟ್ನೆಸ್ ಇದಕ್ಕೆ ಬಂದಿದ್ದೀವಿ, ಜಿಮ್ ಓಪನಿಂಗಿಗೆ. ಇದು ನಾನು ನೋಡಿದಿರೋದ್ರಲ್ಲಿ ತುಂಬ ಅತ್ಯಂತ ಸ್ಪೇಸಿಯಸ್ ಆಗಿರೋಂಥ ಒಂದು ಜಿಮ್ಮು. 13,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಹೆಲ್ತ್ ಕಾನ್ಷಿಯಸ್ ಇರೋಂಥ ಒಂದು ಟೀಮ್ ಇದೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳು ಯೂಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗ್ತಾ ಇದ್ದಾಗ ಈ ಥರದ್ದೆಲ್ಲ ನಾನು ನೋಡೇ ಇಲ್ಲ. ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ನೋಡೇ ಇಲ್ಲ. ಅಷ್ಟು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿದೆ, ಕ್ಲೀನ್ ಆ್ಯಂಡ್ ನೀಟ್. ಒಳ್ಳೆ ಸ್ಟಾಫ್ಸ್ ಇದ್ದಾರೆ, ಒಳ್ಳೆ ಓನರ್ಸ್ಟು. ಸೊ ಎಲ್ಲರೂ ಬನ್ನಿ, ಈ ಜಿಮ್ಮನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ಸೊ ನೀವು ಡೈಲಿ ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಫಿಟ್ಟಾಗಿರ್ತೀವಿ ಅಂತ ಹೇಳ್ತಾರೆ. ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಬನ್ನಿ, ಜಿಮ್ನ ಯೂಸ್ ಮಾಡಿ. ಥ್ಯಾಂಕ್ ಯು. ಬ್ರಿಸ್ಟಾಲ್ ಫಿಟ್. ಥ್ಯಾಂಕ್ ಯು. ಹಾಯ್ ಸರ್, ಇದು 13,000 ಸ್ಕ್ವೇರ್ ಫೀಟ್ ಜಿಮ್ ಇದೆ. ಇದು ಬಂದುಬಿಟ್ಟು ನಿಮಗೆ ನಾರ್ಮಲ್ ಜಿಮ್ ಥರ ಇರೋದಿಲ್ಲ. ಒಂದು ನಿಮಿಷ ನಿಮ್ಮ ಹೆಸರು ಓಕೆನಾ? ನಾನು ಸರ್ ಹೇಳಿ, ನಿಮ್ಮ ಹೆಸರು ಏನು ಸರ್? ಈ ಜಿಮ್ ಬಂದುಬಿಟ್ಟು ಊಡಿಯಲ್ಲಿದೆ, ಊಡಿ ಮೇನ್ ರೋಡಲ್ಲಿದೆ. ಇದು ಬಂದುಬಿಟ್ಟು ತುಂಬ ಆಕ್ಸೆಸಬಲ್ ಇದೆ. ನೀವು ಜಿಮ್ ಬರೋಕ್ಕೆ ಹೋಗೋಕ್ಕೆ ನಿಮಗೆ ತುಂಬ ಆಕ್ಸೆಸ್ ಇದೆ. ಆಮೇಲೆ ಇದು 13,000 ಸ್ಕ್ವೇರ್ ಫೀಟ್ ಇರೋ ಜಿಮ್ ನಾರ್ಮಲ್ ಜಿಮ್ ಥರ ಇರೋದಿಲ್ಲ. ಇದು ಬಂದುಬಿಟ್ಟು ಒಂದಕ್ಕೆ 4 ವೆರೈಟೀಸ್ ಆಫ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ನಿಮಗೆ ಪ್ಲೇಟ್ ಲೋಡೆಡು, ಪಿನ್ ಲೋಡೆಡು, ಆಲ್ ಟೈಪ್ಸ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಇದೆ. ಅದು ನಮ್ಮ ಓನರ್ ಇವ್ರು ಬಂದುಬಿಟ್ಟು ಆಲ್ಮೋಸ್ಟ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಈ ಜಿಮ್ನ ತುಂಬ ನೋಡಿ ಮಾಡಿದ್ದಾರೆ. ನಿಮಗೆ ರೆಡ್ ಲೈಟ್ ಥೆರಪಿಯಿಂದ ಹಿಡ್ದು ಐಸ್ ಬಾತಿಂದ ಹಿಡ್ದು ಆಲ್ ಟೈಪ್ಸ್ ಆಫ್ ನಿಮಗೆ ರಿಕವರಿ ಐಟಮ್ಸು ಇದೆ. ಜುಂಬಾ ಇದೆ, ಕಾರ್ಡಿಯೋ ಇದೆ. ನಿಮಗೆ ನಾರ್ಮಲಾಗಿ ಈ ಜಿಮ್ ಇರೋ ಥರನೇ ನಿಮಗೆ ಇರೋದೇ ಇಲ್ಲ. ಇದು ತುಂಬ ಅಡ್ವಾನ್ಸ್ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಥರನೂ ಇದೆ. ಆಮೇಲೆ ಇದು ಬಂದುಬಿಟ್ಟು ಕಾರ್ಡಿಯೋ ಸೆಕ್ಷನ್ಸ್ ನೀವು ಬಂದು ನೋಡಿದ್ರೆ ನೀವು ನಾರ್ಮಲಾಗಿರೋ ಜಿಮ್ಮಲ್ಲಿ ಚಾನ್ಸೇ ಇರೋದಿಲ್ಲ. ಈ ಥರ ಇರೋ ಜಿಮ್ಗಳು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದ್ರೇ ನಿಮಗೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ನೀವು ಬಂದುಬಿಟ್ಟು ನೀವು ಸುತ್ತಮುತ್ತ ಇರೋ ಸ್ಪೇಸ್ ನೋಡಿದ್ರೆ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ವಾಕ್ ಅರೌಂಡ್ ಮಾಡ್ಬೋದು, ನೀವು ವೀಡಿಯೋಸ್ ಹಿಡಿಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಈ ಥರ ನಿಮಗೆ ನೀವು ಬಂದು ನಾನು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ. ಫೆಸಿಲಿಟೀಸು ನೀವು ನೋಡಿದ್ರೆ ಕಂಪ್ಯಾರಿಟಿವ್ಲಿ ನೀವು ನೋಡಿದ್ರೆ ತುಂಬ ಕಡಿಮೆ ಪ್ರೈಸೇ ಇರೋದು. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದೊಂದು ನೀವು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಬೆನಿಫಿಟ್ಸ್ ಜಾಸ್ತಿ, ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾಯಿದ್ದಾರೆ. ಇದನ್ನು ನೋಡಿದ್ರೆ ನಾವೇ ನಂಬೋಕ್ಕಾಗಲ್ಲ, ಅಷ್ಟು ಕಡಿಮೆ ಪ್ರೈಸಲ್ಲಿದೆ. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಸರ್, ಇದು ಟೈಮಿಂಗ್ಸ್ ಏನಿದೆ ಮತ್ತು ಜಿಮ್ ಹೆಸರು ಏನು? ಈ ಹೈಜೀನ್ ಹೇಗಿದೆ ನಿಮ್ಗೆ ಇಲ್ಲಿ? ಜಿಮ್ ಹೆಸರು ಬಂದುಬಿಟ್ಟು SR ಬ್ರಿಸ್ಟಾಲ್ ಫಿಟ್ ಅಂದ್ಬಿಟ್ಟು. ನೀವು ತುಂಬಾ ಹೈಜೀನಿಕ್ ಆಗಿದೆ. ನೀವು ಒಂದು ಲುಕ್ ಕೊಟ್ಬಿಟ್ಟು ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಹೈಜೀನಿಕ್ ಆಗಿದೆ ಅಂದ್ಬಿಟ್ಟು. ಇದು ಹುಡಿ ಮೇನ್ ರೋಡಲ್ಲಿರೋದಕ್ಕಿಂತ ನಿಮಗೆ ತುಂಬ ಆಕ್ಸೆಸಿಬಲ್ ಇರುತ್ತೆ. ಎಲ್ಲಿ ಹೋದ್ರೂ ಎಲ್ಲಿ ಬರೋಕ್ಕೂ ಹೋಗೋದಕ್ಕೂ ನಿಮಗೆ ಟ್ರಾಫಿಕ್ ಜಾಮ್ಗಳು ತುಂಬ ಕಡಿಮೆನೇ ಇರುತ್ತೆ ಈ ಜಾಗದಲ್ಲಿ. ಸರ್, ನಾನು ಬಂದುಬಿಟ್ಟು ಆಲ್ಮೋಸ್ಟ್ ನಾನು 15 ಇಯರ್ಸಿಂದ ಮಾಡ್ತಾಯಿದ್ದೀನಿ. ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ಮಾಡೋದು. ಐ ಆ್ಯಮ್ ಇಂಟು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ನಾನು ತುಂಬ ಜನಕ್ಕೆ ಹೇಳ್ಕೊಡೋದೆ, ಇನ್ಫ್ಲೂಯೆನ್ಸ್ ಮಾಡೋದೇ ನ್ಯಾಚುರಲ್ ಬಾಡಿ ಬಿಲ್ಡಿಂಗೆ. ನಾನು ಒಂದು ಶೋ ಮಾಡಿದ್ದೀನಿ, ಬೆಂಗಳೂರಲ್ಲೇ ಮಾಡಿದ್ದೀನಿ. ಐ ಪ್ಲೇಸ್ 2 ಸಿಲ್ವರ್ ಮೆಡಲ್ಸ್. ಸೊ ನನಗೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದರೆ ಏನಂತ ಗೊತ್ತು. ವಿ ಆರ್ ಹಿಯರ್ ಟು ಪ್ರಮೋಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಮೋಸ್ಟ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ನಾವು ಪ್ರಮೋಟ್ ಮಾಡೋದು. ಎಸ್, ಮೋಸ್ಟ್ಲಿ ಇರುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ.
ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ನಮ್ಮ ಪಿಕ್ಚರ್ ಭಾರತಿ ಟೀಚರ್ ಈ ತಿಂಗಳಲ್ಲಿ ರಿಲೀಸ್ ಆಗಲಿದೆ. ಸೊ ಅದರ ಮ್ಯೂಸಿಕ್ಕು ಎಲ್ಲ ಕಡೆ ರಿಲೀಸ್ ಆಗಿದೆ. ಎಲ್ಲರೂ ಕೇಳಿ ನಮ್ಮನ್ನು ಸಪೋರ್ಟ್ ಮಾಡಿ. ಬ್ರಿಸ್ಟಲ್ ಫಿಟ್ ಜಿಮ್ ತುಂಬ ದೊಡ್ಡದಾಗಿದೆ. 13,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ. ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದೆ. ಟ್ರೈನರ್ಸು ಸಖತ್ತಾಗಿದ್ದಾರೆ. ಜಿಮ್ ಒಂಥರ ನಿಮ್ಮ ಆ್ಯಕ್ಚುಲಿ ಯು ಹ್ಯಾವ್ ಟು ಮೇಕ್ ಇಟ್ ಅ ರೆಗ್ಯುಲರ್ ಹ್ಯಾಬಿಟ್. ಈ ಜಿಮ್ ನೀವು ನೋಡಿದ್ರೇ ಸೊ ಅದು ಜಾಯ್ನ್ ಆಗಬೇಕು, ಆ ಕ್ಯೂರಿಯಾಸಿಟಿ ಬರುತ್ತೆ ನಿಮಗೆ ಜಿಮ್ ಬಗ್ಗೆ. ಆ ಥರ ಇದೆ ಜಿಮ್. ಸೊ ಇವ್ರದ್ದು ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ, ಇಲ್ಲೂ ಹುಡಿಯಲ್ಲಿದೆ, ಆಮೇಲೆ ಕೊಡಿಗೆಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲ ಏರಿಯಾದಲ್ಲೂ ಬರಲಿ, ಎಲ್ಲರೂ ಈ ಜಿಮ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಜಿಮ್ ಸಖತ್ತಾಗಿದೆ ಜಿಮ್. Katish, I'm Lakshman's partner. We both as settled at gym, and it's the biggest gym in Budi Circle. And the number of equipments we count nowhere in Budi Circle. You will not get this kind of gyms. And Lakshman has spent a lot of time to select the equipments. All these equipments are very specific, and I'm 100% sure the customers who is going to come and use this equipment will be fully satisfied. And this is for improving their health. It's a health-centered one, and they will be very happy, and it will be a successful. The customers will be successfully completing their, like whatever dreams they come here and get this thing. So hopefully everything goes well, and this should be a good start for us. Where are the gyms available, sir, and where are outgoing store openings? So electricity. So there is one more branch in Electronic City. That's also going to open sooner. So this we have launched today, and maybe in a couple of weeks that we have planned. What's the difference prices of other gyms? Better to not compare the price. So here price is not the matter actually. So what I'm trying to say is the equipment, the space, the facilities what we are providing, that matters. So better not to think about price when it comes to your health. What is the main intention of opening there? It's our dream project, and we thought we have to support a lot of people who wish to grow and be a healthy life. That's the main intention. Health. ಸರ್, ನನ್ನ ಹೆಸರು ಯೋಗೇಶ್ ಅಂತ. ನಾನು ಜಿಮ್ ಪಾರ್ಟ್ನರಾಗೆ ಇರೋದು. ಸೊ ಏನಂದರೆ ನಮ್ಮ ಇದು ಜಿಮ್ ಹೆಂಗೆ ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಲಕ್ಷ್ಮಣ್ ಸರ್ ಅಂತ. ಸೊ ಅವರು ಡೇ ಬೈ ಡೇ ವರ್ಕೌಟ್ ಮಾಡೋದಾಗಲಿ, ನಮ್ಮಂಥ ಜೂನಿಯರ್ಸ್ಗೆ ಮೋಟಿವೇಟ್ ಮಾಡೋದಾಗಲಿ, ಪ್ರತಿಯೊಬ್ಬರಿಗೂ ಅವರು ಮೋಟಿವೇಟ್ ಮಾಡೇ ಇಷ್ಟು ಮುಂದೆ ಬಂದಿರೋದು. ಅವ್ರಿಗೊಂದು ಲಕ್ಷ್ಮಣ್ ಸರ್ಗೆ ಒಂದು ಗೋಲ್ ಇತ್ತು, ನಾನೊಂದು ಪ್ರಾಪರ್ ಜಿಮ್ ಮಾಡಬೇಕು, ಪ್ರಾಪರಾಗೆ ಒಂದು ವರ್ಕೌಟ್ ಫಿಟ್ನೆಸ್ ಫೌಂಡೇಶನ್ ತರಬೇಕು KR ಪುರಂ ಸುತ್ತಮುತ್ತ ಅಂತ. ಸೊ ಅವ್ರ ಆಸೆ ಇದ್ದಾಗೆ ಇವತ್ತು ಇನಾಗ್ರೇಷನ್ ಆಗಿದೆ. ನಮ್ಮ ಇನ್ಸ್ಪಿರೇಷನ್ ಎಲ್ಲರೂ ಒಂದು ಉಮಾಪತಿ ಶ್ರೀನಿವಾಸ್ ಗೌಡ ಸರು. ಸೊ ಅವರು ಸ್ವಲ್ಪ ಡಿಲೇ ಆಗ್ತಾಯಿದೆ ಬರ್ತಿರೋದ್ರಿಂದ, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಇವತ್ತೂ ಭಾವಿಸ್ತೀನಿ. ಆಮೇಲೆ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾವ್ರಿಗಾಗಲಿ ಫಸ್ಟ್ ಥ್ಯಾಂಕ್ಫುಲ್ ಹೇಳ್ತೀನಿ. ಬಂದು ನಮಗೆ ಒಂದು ಸ್ಮಾಲ್ ಸ್ಕೇಲರ್ ಇಂಡಸ್ಟ್ರಿಯಿಂದ ಸಪೋರ್ಟ್ ಕಮರ್ಷಿಯಲಾಗಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೀಡಿಯಾಗೂ ನಾನು ಥ್ಯಾಂಕ್ಫುಲ್ ಹೇಳ್ತೀನಿ. ಆ್ಯಂಡ್ ನಾನೆಲ್ಲ KR ಪುರಂ ಸುತ್ತಮುತ್ತ ಇರೋರಿಗೂ ಮತ್ತು ಬ್ಯಾಂಗ್ಳೂರು ನಾರ್ತ್ ಇರೋ ಸುತ್ತಮುತ್ತವ್ರಿಗೂ ಒಂದು ಸಲ ನಮ್ಮ ಜಿಮ್ಮಿಗೆ ಬಂದು ನೋಡಿ, ಒಂದು ಸಲ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸೇ ತಂದಿರೋದು. ಸೊ ಪ್ರತಿಯೊಂದೂ ಒಂದೊಂದು ಮಿಷಿನಿಂದಾಗಲಿ ಒಂದೊಂದು ಇದ್ದಾಗಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಈ ಥರ ಮಿಷಿನ್ ಬಂದರೆ ಒಬ್ಬ ಪರ್ಸ್ನಾಲಿಟಿಗೆ ಇಂಪ್ರೂವೈಸ್ ಆಗೋದಾಗಲಿ ಪ್ರತಿಯೊಂದೂ ಟ್ರೈನ್ಡ್ ಇರೋರೆ ಕೋಚಸ್ ಇಲ್ಲಿರೋದು. ಸೊ ಫ್ರಮ್ ಬೇರೆ ಕಂಟ್ರಿಯಿಂದನೂ ಟ್ರೈನರ್ಸ್ ಇದ್ದಾರೆ ಇಲ್ಲಿ. ಸೊ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಇವಾಗೊಂದು ಎಲ್ಲರಿಗೂ ಮನಸ್ಸಲ್ಲಿ ಇರುತ್ತಲ್ಲ, ನಾನು ಬೇರೆ ಕಂಟ್ರಿಯಲ್ಲಿ ಬಾಡಿ ಬಿಲ್ಡರ್ಸ್ನ ನೋಡಿ ನಾನು ಅದೇ ಥರ ಆಗಬೇಕು ಅನ್ನೋದು ಇರ್ತದಲ್ಲ. ದಿಸ್ ಈಸ್ ಅ ರೈಟ್ ಪ್ಲೇಸ್. ನಮ್ಮ ಜಿಮ್ ಅಂದ್ಬಿಟ್ಟು ನಾನು ಹಿಂಗೆ ಹೇಳ್ತಲ್ಲ, ಒಂದು ಸಲ ಬಂದು ಅವರು ನೋಡಿದ್ರೇ ಗೊತ್ತಾಗುತ್ತೆ, ಹೌದು ದಿಸ್ ಈಸ್ ಅ ಪರ್ಫೆಕ್ಟ್ ಜಿಮ್, ನಾನು ಇದೇ ನೋಡ್ತಾ ಇದ್ದಿದ್ದೆ ಅಂತ ಅವ್ರಿಗೆ ಮನಸ್ಸಿಗೆ ಭಾವನೆ ಬರುತ್ತೆ. ಆಮೇಲೆ ಲಕ್ಷ್ಮಣ್ ಸರು ಡೇ ಬೈ ಡೇ ಜಿಮ್ಮಲ್ಲಿ ಫೋಕಸ್ ಮಾಡೋದಾಗಲಿ ಫ್ರಮ್ ಪಾಸ್ಟ್ 1.5 year to 2 years ಎಕ್ವಿಪ್ಮೆಂಟ್ಸಿಂದ ಪ್ರತಿಯೊಂದು ಮ್ಯಾನೇಜ್ಮೆಂಟಿಂದ ಡಿಸಿಪ್ಲಿನ್ ಟೈಮ್ ಕಂಪ್ಲೀಟಾಗಿ ಇದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಏನೇ ಕ್ರೆಡಿಟ್ ಇದ್ದರೂ ನಾವು ಲಕ್ಷ್ಮಣ್ ಸರ್ಗೆ ಕೊಡ್ತೀವಿ ಆ್ಯಂಡ್ ವೆಂಕಟ್ ಸರ್ ಆರ್ ಕೋ ಪಾರ್ಟ್ನರ್. ಆಮೇಲೆ ಐ ವಿಶ್ ದ ಆಡಿಯನ್ಸ್ ಯಾರ್ಯಾರು ಕೆಳಗಡೆ ಬಂದಿರೋದು ಅವ್ರ ಮೆಂಬರ್ಶಿಪ್ ತೊಗೊತಾರಂತ ನಾನು ವಿಶ್ ಮಾಡ್ತೀನಿ ಸರ್. ಗೆಸ್ಟು ಆ್ಯಕ್ಚುಲಿ ನಾವು ಬಿಗ್ ಬಾಸ್ ಆದ ವಿನಯ್ ಗೌಡ, ರೋಹಿತ್ ಗುಜ್ಜಿ ಅವರೆಲ್ಲ ಇನ್ವೈಟ್ ಮಾಡಿದ್ರಿ. ಸೊ ಅವರು ವೀಕೆಂಡ್ ಇರೋದ್ರಿಂದ ಅವರು ಸ್ವಲ್ಪ
ಟೈಮಿಂಗ್ ಇದಕ್ಕೆ ಬರ್ತಾ ಇರಲಿಲ್ಲ ಸರ್. ಸೊ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಇರುತ್ತೆ. ಇನ್ ದೇರ್ ಆಬ್ಸೆನ್ಸ್ ಅವ್ರ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ನಮಗೆ ಸರ್.